ಈ ಬ್ರಹ್ಮವೈವರ್ತ ಪುರಾಣ ಯಾರ ಮೂಲಕ ಈ ಪರಂಪರೆ, ಈ ಚಿಂತನೆ ಯಾರ ಮೂಲಕ ಬಂತು ಅಂತ ಹೇಳಿದಾಗ, ಮೊಟ್ಟ ಮೊದಲು ಪಂಚರಾತ್ರ ಗ್ರಂಥಗಳ ಮೂಲಕವಾಗಿ ಸ್ವಯಂ ಭಗವಂತ, ಪಂಚರಾತ್ರ ಅನ್ನತಕ್ಕಂತಹ ಭಗವಂತ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ್ದ. ಆ ಬ್ರಹ್ಮದೇವರು ಧರ್ಮನಿಗೆ ಉಪದೇಶವನ್ನು ಮಾಡಿರ್ತಾರೆ. ಆ ಧರ್ಮನು ನಾರಾಯಣಾಶ್ರಮದಲ್ಲಿ ಸ್ವಯಂ ಭಗವಂತನ ಮುಂದೆ ಅದನ್ನು ಉಪಸ್ಥಿತಿ ಮಾಡಿರ್ತಾರೆ. ಆ ನಾರಾಯಣಾಶ್ರಮದಲ್ಲಿ ನಾರಾಯಣನ ಮೂಲಕವಾಗಿ ನಾರದರಿಗೆ ಬಂದಿರ್ತದೆ. ಆ ನಾರದರು ಅದನ್ನು ವೇದವ್ಯಾಸ ದೇವರಲ್ಲಿ ವಿನಂತಿ ಮಾಡಿಕೊಂಡಾಗ ಆ ಪಂಚರಾತ್ರದ ಒಂದು ಏಕದೇಶವನ್ನು, ಒಂದು ಭಾಗವನ್ನು ತೆಗೆದುಕೊಂಡು ವಿಸ್ತಾರವಾಗಿ ಬ್ರಹ್ಮವೈವರ್ತ ಪುರಾಣ ಎನ್ನತಕ್ಕಂತಹ ಹೆಸರಿನಲ್ಲಿ ಆ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಆ ವೇದವ್ಯಾಸರ ಮೂಲಕ ಸೂತಪುರಾಣಿಕರು, ಆ ಸೂತಪುರಾಣಿಕರು ಈ ನೈಮಿಷಾರಣ್ಯದಲ್ಲಿ, ಪ್ರಾರಂಭ ದಿನದಲ್ಲಿ ನೋಡಿದ ಹಾಗೆ ನೈಮಿಷಾರಣ್ಯದಲ್ಲಿ ಶೌನಕರು ಕೇಳಿದಾಗ ಅವರಿಗೆ ಕಥೆಯ ರೂಪದಲ್ಲಿ ಹೇಳಿದಂತಹ ಈ ಭಾಗ ಬ್ರಹ್ಮವೈವರ್ತ ಪುರಾಣ ಶೌನಕರ ಮೂಲಕವಾಗಿ ಲೋಕದಲ್ಲಿ ಅದು ಪಸರಿಸ್ತದೆ ಅಂತ ಅದರ ಪರಂಪರೆಯನ್ನು ಹೇಳಿ, ಕೊನೆಗೆ ಇಡೀ ಈ ಬ್ರಹ್ಮವೈವರ್ತ ಪುರಾಣದ ಶ್ರವಣವನ್ನು ಮಾಡಿದರೆ ಏನು ಫಲ, ಅನೇಕ ಫಲಗಳನ್ನು ಹೇಳ್ತಾ ಇರ್ತಾರೆ. ಅನೇಕ ಲೌಕಿಕವಾದಂತಹ ಫಲಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಗುಣವಂತಂಚ ವಿದ್ವಾಂಸಂ ವೈಷ್ಣವಂ ಪುತ್ರಮಾಲಭೇತು. ಒಳ್ಳೆಯ ಭಗವದ್ಭಕ್ತಿ ಉಳ್ಳಂತಹ ಮಕ್ಕಳನ್ನು ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಮಕ್ಕಳಲ್ಲಿ ಒಳ್ಳೆಯ ಭಗವದ್ಭಕ್ತಿಯನ್ನು ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಶುಭದಂ ಪುಣ್ಯದಂ ಚೈವ ವಿಘ್ನ ನಿಘ್ನ ಪರಂಹರಂ. ಈ ಪುರಾಣಗಳ ಶ್ರವಣದ ಮೂಲಕವಾಗಿ ಭಗವಂತನ ಚಿಂತನೆಯನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇದ್ದರೆ, ನಾವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿಯೂ ಯಾವುದೇ ವಿಘ್ನಗಳಿರಬಹುದು, ಆ ಎಲ್ಲ ವಿಘ್ನಗಳನ್ನು ಭಗವಂತ ಪರಿಹಾರ ಮಾಡಿ ಹರಿದಾಸ್ಯ ಪ್ರದಂಚೈವ ಪರಲೋಕೆ ಪ್ರಹರ್ಷದಂ. ಎಲ್ಲದಕ್ಕಿಂತ ದೊಡ್ಡ ಸ್ಥಾನ ನಮಗೆ ಸಾಮಾನ್ಯವಾಗಿ ಲೌಕಿಕವಾಗಿ ಆಲೋಚನೆ ಮಾಡಿದಾಗ ದೊಡ್ಡ ಸ್ಥಾನ ಅಂತ ಹೇಳಿದರೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ, ಯಾವುದೊಂದು ಸ್ಥಾನವನ್ನು ದೊಡ್ಡ ಸ್ಥಾನ ಅಂತ ನಾವು ಪರಿಕಲ್ಪನೆ ಮಾಡ್ತೇವೆ. ಆದರೆ ಲೋಕಾಲೋಕ, ಎಲ್ಲ ಲೋಕಗಳನ್ನು, ಐಹಿಕ ಲೋಕ, ಪರಲೋಕ ಎಲ್ಲವನ್ನೂ ಕೂಡ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡಾಗ ದೊಡ್ಡ ಸ್ಥಾನ ಯಾವುದು ಅಂತ ಹೇಳಿದ್ರೆ, ಯಾಕೆಂದರೆ ಇಂದ್ರನೂ ಕೂಡ ತನ್ನ ಇಂದ್ರತ್ವ ಪದವಿಗಿಂತಲೂ ಕೂಡ ದೊಡ್ಡ ಸ್ಥಾನ ನನಗೆ ಭಗವಂತನ ದಾಸ್ಯ ಬೇಕು ಅಂತ ಕೇಳಿದ್ದ. ಅದರಿಂದಾಗಿ ಆ ಹರಿದಾಸ್ಯ ಅನ್ನುವಂಥದ್ದು ಎಲ್ಲದಕ್ಕಿಂತ ದೊಡ್ಡ ಪದವಿ. ಅಂತಹ ಭಗವದ್ಭಕ್ತಿಯನ್ನು, ಭಗವದ್ದಾಸ್ಯವನ್ನು ನಮ್ಮಲ್ಲಿ ನಿಶ್ಚಲವಾಗಿ ದೃಢಗೊಳಿಸತಕ್ಕಂತಹ ಒಂದು ಕೆಲಸವನ್ನು ಈ ಬ್ರಹ್ಮವೈವರ್ತ ಪುರಾಣ ಮಾಡ್ತದೆ ಅಂತ ಅದರ ಫಲವನ್ನು ಹೇಳಿ, ಕೊನೆಗೆ ಬ್ರಹ್ಮವೈವರ್ತ ಪುರಾಣ ಕೊನೆಯ ಅದರ ಮಾತು, ಕಾಯೇನ ಮನಸಾ ವಾಚ ಪರಂ ಭಕ್ತ್ಯಾದಿವಾನಿಶಂ ಭಜ ಸತ್ಯಂ ಪರಂ ಬ್ರಹ್ಮ ರಾಧೇಶಂ ತ್ರಿಗುಣಾತ್ ಪರಂ. ಕೊನೆಯ ಮಾತಿನಲ್ಲಿ ನಮಗೆ ಬ್ರಹ್ಮವೈವರ್ತ ಪುರಾಣ ಇಡೀ ಪುರಾಣದ ಸಾರಭೂತವಾಗಿ ನಮಗೆ ಒಂದು ಆದೇಶವನ್ನು ನೀಡುತ್ತದೆ. ನೀನು ಮಾಡ್ತಕ್ಕಂಥ ಎಲ್ಲ ಕರ್ಮಗಳಾಗಿರಬಹುದು, ನೀನು ಮಾತನಾಡ್ತಕ್ಕಂಥ ಎಲ್ಲ ಮಾತುಗಳಾಗಿರಬಹುದು, ಅದೆಲ್ಲವೂ ಕೂಡ ಭಗವಂತನ ಚಿಂತನೆ ಇಟ್ಟುಕೊಂಡು ಮಾಡು. ನೀನು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ, ಭಗವಂತ ನನಗೆ ಜನ್ಮವನ್ನು ಕೊಟ್ಟಿದ್ದಾನೆ, ಭಗವಂತ ನನಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ ಅಂತ ಭಗವಂತನ ಚಿಂತನೆ ಇಟ್ಟುಕೊಂಡು ಮಾಡು. ಒಂದೊಂದು ಮಾತುಗಳನ್ನು ಆಡಬೇಕಾದರೂ ಕೂಡ ಮಾತನಾಡುವ ಶಕ್ತಿ ಲೋಕದಲ್ಲಿ 84 ಲಕ್ಷ ಬಗೆಯ ಜೀವಿಗಳಲ್ಲಿ ಭಗವಂತ ನನಗೆ ಈ ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಮಾತನಾಡುವ ಶಕ್ತಿಯನ್ನು ನಾನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ತೇನೆ, ಭಗವಂತನ ಚಿಂತನೆಗೆ ಮಾತ್ರ ನಾನು ಉಪಯೋಗಿಸ್ತೇನೆ ಅಂತಕ್ಕಂತಹ ಜಾಗೃತಿ ಇಟ್ಟುಕೊಂಡು, ಭಗವಂತನು ಕೊಟ್ಟಂತಹ ಅನುಗ್ರಹ ಅಂತಕ್ಕಂತಹ ಚಿಂತನೆ ಇಟ್ಟುಕೊಂಡು ಮಾತನಾಡುವ ಕೆಲಸವನ್ನು ಮಾಡು. ಮನಸ್ಸಿನಿಂದ ಆಲೋಚನೆ ಮಾಡಬೇಕಾದರೂ ಕೂಡ ಪ್ರತಿ ಕ್ಷಣದಲ್ಲಿಯೂ ಕೂಡ ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಭಗವಂತನ ಚಿಂತನೆಯಿಂದ ನೀನು ಜೀವನವನ್ನು ನಡೆಸಿದರೆ ಆ ಜೀವನವೇ ಒಂದು ದೊಡ್ಡ ಯಜ್ಞ ಆಗ್ತದೆ, ವಿಷ್ಣು ಯಾಗ ಆಗ್ತದೆ. ಆ ರೀತಿಯ ವಿಷ್ಣು ಯಜ್ಞರೂಪವಾದಂತಹ ಒಂದು ಜೀವನವನ್ನು, ಸಾತ್ವಿಕವಾದಂತಹ ಜೀವನವನ್ನು ನಡೆಸಬೇಕು ಎಂಬಂತಹ ಆದೇಶದ ಜೊತೆಯಲ್ಲಿ ಈ ಬ್ರಹ್ಮವೈವರ್ತ ಪುರಾಣ ಕೊನೆಗೊಳ್ತದೆ. ಹೀಗೆ ಪ್ರಾರಂಭದ ದಿನದಲ್ಲಿ ನಾವು ನೋಡಿದ್ದೆವು, ಬ್ರಹ್ಮವೈವರ್ತ ಪುರಾಣದಲ್ಲಿ ಅನೇಕ ಬಗೆಯ 18,000 ಶ್ಲೋಕದ ಪುರಾಣ ವಸ್ತುತಃ ವೇದವ್ಯಾಸರು ನಿರೂಪಿಸಿರುವಂಥದ್ದು. ಆದರೆ ನಂತರದ ಅಧ್ಯಯನದ ಪರಂಪರೆಯಲ್ಲಿ ನಮಗೆ ಕೆಲವು ಕೊಂಡಿಗಳು ಕಳಚಿದಾಗ ಅನೇಕ ಶ್ಲೋಕಗಳು ಸೇರಿದವು, ಅದರಲ್ಲಿದ್ದಂತಹ ಅನೇಕ ಶ್ಲೋಕಗಳು ಹೊರಹೋದವು. ನಾವಿವತ್ತು ಧರ್ಮಶಾಸ್ತ್ರದಲ್ಲಿ ಚತುರ್ವರ್ಗ ಚಿಂತಾಮಣಿ ಮೊದಲಾದಂತಹ ಗ್ರಂಥಗಳಲ್ಲಿ 2,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ನೋಡ್ತೇವೆ. ಅದರಲ್ಲಿ ಅನೇಕ ಧರ್ಮಕ್ಕೆ ಸಂಬಂಧಪಟ್ಟಂತಹ, ಕರ್ಮಗಳಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಹೇಳಿ ಕೊನೆಗೆ ಇತಿ ಬ್ರಹ್ಮವೈವರ್ತ ಪುರಾಣೆ ಅಂತ ಹಾಕಿರ್ತಾರೆ. ಆದರೆ ಶ್ಲೋಕಗಳು ನಮಗೆ ಇದರಲ್ಲಿ ಉಪಲಬ್ಧಿ ಆಗುವುದಿಲ್ಲ. ಅಂದರೆ ಅನೇಕ ಶ್ಲೋಕಗಳು ನಮಗೆ ಇವತ್ತು ಪುರಾಣಗಳಲ್ಲಿ ಉಪಲಬ್ಧಿ ಇಲ್ಲ. ಅಂತಹ ಉಪಲಬ್ಧಿ ಇಲ್ಲದ ಶ್ಲೋಕಗಳಲ್ಲಿ ಕೆಲವು ಶ್ಲೋಕಗಳನ್ನು ನಮಗೆ ಆಚಾರ್ಯರು ಅನುಗ್ರಹ ಮಾಡಿದ್ದಾರೆ. ನಮ್ಮ ದೊಡ್ಡ ಅನುಗ್ರಹ. ಶ್ರೀಮದ್ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಅನೇಕ ಯಾವುದೇ ವಿಷಯಗಳನ್ನು ಹೇಳಬೇಕಾದರೆ ಆ ಶ್ಲೋಕಗಳನ್ನು ಇಂತಹ ಪುರಾಣದಲ್ಲಿ ವ್ಯಾಸರು ಹೇಳಿದ್ದಾರೆ, ಇಂತಹ ಪಂಚರಾತ್ರದಲ್ಲಿ ಈ ಶ್ಲೋಕ ಇದೆ, ಶಬ್ದ ನಿರ್ಣಯದಲ್ಲಿ ಇಂತಹ ಮಾತಿದೆ, ಹೀಗೆ ಆ ಪುರಾಣಗಳಲ್ಲಿರ್ತಕ್ಕಂತಹ ಮಾತುಗಳನ್ನೇ ಹೇಳಿ ಆ ಪುರಾಣದ ಕೊಟೇಶನ್ ರೂಪದಲ್ಲಿ ನಮಗೆ ಅನೇಕ ಶ್ಲೋಕಗಳನ್ನು ನೀಡಿರ್ತಾರೆ. ಅಂತಹ ಅನೇಕ ಶ್ಲೋಕಗಳಲ್ಲಿ ಬ್ರಹ್ಮವೈವರ್ತದ ಸುಮಾರು 200ಕ್ಕೂ ಹೆಚ್ಚು ಶ್ಲೋಕಗಳನ್ನು ನಮಗೆ ಶ್ರೀಮದ್ ಆಚಾರ್ಯರು ಅನುಗ್ರಹ ಮಾಡಿದ್ದಾರೆ. ಅದರ
ಕೆಲವು ಶ್ಲೋಕಗಳನ್ನು ನಾವು ನೋಡುವುದಾದರೆ, ನಮಗೆ ಸಾಮಾನ್ಯವಾಗಿ ಭಾಗವತದ ಶ್ರವಣವನ್ನು ಮಾಡಿರ್ತೇವೆ. ಆ ಭಾಗವತಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಭಾಗವತದ ಮೇಲೆ ಅನೇಕ ಅಧ್ಯಯನವನ್ನು ಮಾಡಬೇಕಾದ್ರೆ ಕೆಲವು ಪ್ರಶ್ನೆಗಳು, ಅನೇಕ ಜಿಜ್ಞಾಸೆಗಳು ನಮ್ಮಲ್ಲಿ ಮೂಡ್ತದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ರೂಪದಲ್ಲಿ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಭಾಗವತದ 3ನೆಯ ಸ್ಕಂದದಲ್ಲಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಭಗವಂತನ ವಿರಾಟ್ ರೂಪದ ಉಪಾಸನೆಯನ್ನು ಹೇಳಿ ಭಗವಂತ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ದ ಅಂತ ಸೃಷ್ಟಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದಾರೆ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ನಂತರ ಬ್ರಹ್ಮದೇವರಿಗೆ ಜ್ಞಾನದ ಜಿಜ್ಞಾಸೆ, ನಾನು ಯಾರು, ಎಲ್ಲಿಂದ ಬಂದೆ ಎಂಬತಕ್ಕಂತಹ ಅನೇಕ ಪ್ರಶ್ನೆಗಳನ್ನು ಜಗತ್ತಿನ ಪರವಾಗಿ ಕೇಳಿದಾಗ ಭಗವಂತ ಆ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಭಾಗವತದಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ, ಅಹಂ ಆತ್ಮಾತ್ಮನಾಂ ಧಾತಃ ಪ್ರೇಷ್ಟಸ್ಸನ್ ಪ್ರೇಯಸಾಮಪಿ ಅತಃ ಮಯಿ ರತಿಂ ಕುರ್ಯಾತು ದೇಹಾದಿರ್ಯತ್ ಕೃತೆ ಪ್ರಿಯ. ತುಂಬ ಸುಂದರವಾದಂತಹ ಮಾತು ಭಾಗವತ ಹೇಳುವಂಥದ್ದು. ಲೋಕದಲ್ಲಿ ಒಬ್ಬೊಬ್ಬರು ಒಂದೊಂದು ವಸ್ತುಗಳನ್ನು ಇಷ್ಟಪಡ್ತಾರೆ. ಕೆಲವರಿಗೆ ತಿನಸು ಅಂತ ಹೇಳಿದರೆ ತುಂಬ ಇಷ್ಟ, ಕೆಲವರಿಗೆ ತಿರುಗಾಡುವುದು ಅಂದರೆ ಇಷ್ಟ, ಕೆಲವರಿಗೆ ಲೌಕಿಕವಾದಂತಹ ಆಕರ್ಷಕ ವಸ್ತುಗಳು ಅಂದರೆ ಇಷ್ಟ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಂತ ಇರ್ತದೆ. ಆದರೆ ಎಲ್ಲ ವಸ್ತುಗಳಿಗಿಂತ ಅತ್ಯಂತ ಇಷ್ಟವಾದದ್ದು ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ನನ್ನ ಮಕ್ಕಳು ಇಷ್ಟ, ನನ್ನ ಹೆಂಡತಿ ಇಷ್ಟ, ನನ್ನ ತಂದೆ ತಾಯಿ ಇಷ್ಟ, ಎಲ್ಲ ಮಾತುಗಳನ್ನು ಹೇಳ್ತೇವೆ. ಆದರೆ ಎಲ್ಲರಿಗೂ ತುಂಬ ಇಷ್ಟ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ತನಗೆ ತಾನೇ ಇಷ್ಟ. ತನಗಿಂತ ಅತ್ಯಂತ ಪ್ರಿಯತಮವಾದಂತಹ ಇಷ್ಟತಮವಾದಂತಹ ವಸ್ತು ಯಾವುದೂ ಇಲ್ಲ. ತಾನು ರಕ್ಷಿತವಾಗಿದ್ದರೆ ನಂತರ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲವೂ ಕೂಡ ನಮಗೆ ಇಷ್ಟ ಆಗ್ತಾ ಹೋಗ್ತೇವೆ. ಹಾಗೆ ಎಲ್ಲರಿಗಿಂತ ಹೆಚ್ಚು ಇಷ್ಟವಾದದ್ದು ಯಾವುದು ಅಂತ ಹೇಳಿದ್ರೆ ಆ ಅಹಂ, ತನಗೆ ತಾನೇ ಇಷ್ಟ. ಲೋಕದಲ್ಲಿ ಬ್ರಹ್ಮದೇವರಿಗೆ ಭಗವಂತ ಹೇಳ್ತಾನೆ, ನೀನು ಎಲ್ಲರಿಗಿಂತ ಅತ್ಯಂತ ಇಷ್ಟವನ್ನಾಗಿ ನಿನ್ನನ್ನೇ ನೀನು ಇಷ್ಟಪಡಬೇಡ, ನನ್ನನ್ನು ಇಷ್ಟಪಡು ಅಂತ ಭಗವಂತ ಆದೇಶ ಮಾಡ್ತಾನೆ. ಅದರ ಆಂತರ್ಯವನ್ನು ಆಚಾರ್ಯರು ತುಂಬ ಸುಂದರವಾಗಿ ಹೇಳ್ತಾರೆ. ಆ ಆಂತರ್ಯವನ್ನು ಹೇಳಬೇಕಾದ್ರೆ ಬ್ರಹ್ಮವೈವರ್ತ ಪುರಾಣದ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಸರ್ವತೋಪಿ ಪ್ರಿಯೋಖ್ಯಾತ್ಮ ತಸ್ಯಾಪಿ ಪ್ರಿಯತಾಮರಿಹಿ ಆಪಾದಯತಿ ಯತ್ತಸ್ಮಾತ್ ಸ್ವಾತ್ಮನೋಪಿ ಪ್ರಿಯೋ ಹರಿಹಿ ಅಂತ. ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಅನೇಕ ವಸ್ತುಗಳನ್ನು ಇಷ್ಟಪಡ್ತೇವೆ. ಆದರೆ ಒಳಗಿನ ಆಂತರ್ಯ ಎಲ್ಲದಕ್ಕಿಂತ ಹೆಚ್ಚು ಇಷ್ಟ ಅದು ನಾವು ಆಗಿರ್ತೇವೆ. ನಮಗೆ ಅದು ಇಷ್ಟ ಆದರೆ ಅದು ನಮಗೆ ಅದು ಉಪಕಾರಿ ಅಂತ ಆದರೆ ಅದನ್ನು ಇಷ್ಟಪಡ್ತೇವೆ. ಅದೇ ನಮಗೆ ಅದು ಅಪಕಾರಿ ಅಂತ ಆದರೆ ಅದನ್ನು ನಾವು ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಷ್ಟೇ ಉತ್ತಮ ವಸ್ತು ಆಗಿರ್ಬೋದು, ನಮಗೆ ಅದು ಅಪಕಾರಿ ಅಂತ ಆದರೆ ನಾವು ಅದನ್ನು ದ್ವೇಷ ಮಾಡ್ತೀವಿ. ನಮಗೆ ಅದು ಉಪಕಾರಿ ಆದರೆ ನಾವು ಅದನ್ನು ಇಷ್ಟಪಡ್ತೇವೆ. ಯಾಕೆಂದರೆ ಎಲ್ಲರಿಗೂ ಹೆಚ್ಚು ಪ್ರಿಯವಾದದ್ದು ಯಾವುದು ಅಂತ ಹೇಳಿದ್ರೆ ತನಗಿಂತ ತನಗೆ ಪ್ರಿಯತಮವಾದದ್ದು ಯಾವುದೂ ಇಲ್ಲ. ಆದರೆ ನಮಗೆ ನಾವು ಯಾಕೆ ಇಷ್ಟ ಅಂತ ಕೇಳಿಕೊಂಡಾಗ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ, ನಮಗೆ ನಾವು ಯಾಕೆ ಇಷ್ಟ ಅಂತ ಹೇಳಿದ್ರೆ ನಮ್ಮ ಒಳಗೆ ಭಗವಂತ ಇದ್ದುಕೊಂಡು ಭಗವಂತ ನಮ್ಮನ್ನು ನಾವು ಇಷ್ಟಪಡುವ ಹಾಗೆ ಭಗವಂತ ಮಾಡ್ತಾನಂತೆ. ಅದನ್ನು ಬ್ರಹ್ಮವೈವರ್ತ ಪುರಾಣ ತುಂಬ ಸುಂದರವಾಗಿ ಹೇಳ್ತದೆ. ನಾನು 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 ಅಂತ ಹೇಳಿಕೊಳ್ತೇವೆ. ಭಗವಂತ ನಮ್ಮ ಒಳಗೆ ಭಗವಂತ ಇಲ್ಲದೇ ಇದ್ದರೆ, ಕೇವಲ ನಮ್ಮನ್ನು ಮಾತ್ರ ನಾವು ಇಷ್ಟಪಡುವುದಾದರೆ ನಮ್ಮನ್ನು ನಾವೇ ದ್ವೇಷ ಮಾಡಬೇಕಂತೆ ವಸ್ತುತಃ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಕೂತ್ಕೊಂಡ್ರೆ ನಮಗೆ ಗುಣಗಳಿಗಿಂತ ದೋಷಗಳೇ ಹೆಚ್ಚು ಕಾಣುವಂಥದ್ದು. ಒಂದು ದಿನದ 24 ಗಂಟೆಯಲ್ಲಿ ನಾನು ಎಷ್ಟು ಸಾಧನೆ ಮಾಡಿದೆ ಅಥವಾ ಎಷ್ಟು ವ್ಯರ್ಥ ಮಾಡಿದೆ, ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಎಷ್ಟು ಕೆಟ್ಟ ಕೆಲಸಗಳು ಮಾಡಿದೆ ಅಂತ ನಾವು ಗಣನೆ ಮಾಡಿದರೆ ಒಳ್ಳೆಯ ಕೆಲಸ ನಾವು ಮಾಡೋದು 24 ಗಂಟೆಯಲ್ಲಿ 5 ನಿಮಿಷವೋ 5 ಕ್ಷಣವೋ ಇದ್ದರೆ ಹೆಚ್ಚು, ಕೆಲವೊಮ್ಮೆ ಅದು ಇರುವುದಿಲ್ಲ. ಅಂದರೆ ಒಳ್ಳೆಯ ಕೆಲಸಗಳಿಗಿಂತ ನಾವು ವ್ಯರ್ಥ ಕೆಲಸಗಳನ್ನೇ ಮಾಡುವುದೇ ಹೆಚ್ಚು. ಅದೆಲ್ಲವನ್ನು ನಾವು ಚಿಂತನೆ ಮಾಡ್ತಾ ಇದ್ದರೆ ನಮ್ಮ ಬಗ್ಗೆ ನಮಗೆ ಜಿಗುಪ್ಸೆ ಬಂದು ಹೋಗಬೇಕು. ವಸ್ತುತಃ ಈ ಜೀವಿ, ಈ ಆತ್ಮ ಯಾವುದಕ್ಕೂ ಉಪಯೋಗ ಇಲ್ಲದ್ದು, ಕೇವಲ ಕೆಟ್ಟ ಕೆಲಸಗಳನ್ನೇ ಮಾಡುವಂಥದ್ದು, ಯಾವುದು ಒಳ್ಳೆಯದು ಕೆಟ್ಟದೆನ್ನುವುದೇ ಗೊತ್ತಿಲ್ಲ, ಅತ್ಯಂತ ಅಜ್ಞಾನದ ಪರಮಾವಧಿಯಲ್ಲಿ ನಾವಿದ್ದೇವೆ ಎಂಬುದಾಗಿ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬರಬೇಕಂತೆ. ಆದರೆ ನಮ್ಮ ಮೇಲೆ ನಮಗೆ ಯಾಕೆ ಜಿಗುಪ್ಸೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಳಗೆ ಭಗವಂತ ಇದ್ದುಕೊಂಡು ನಮ್ಮನ್ನು ನಾವು ಇಷ್ಟಪಡುವ ಹಾಗೆ ಭಗವಂತ ಮಾಡ್ತಾನಂತೆ. ಹೀಗೆ ನಮ್ಮ ಮೇಲೆ ನಮಗೆ ದ್ವೇಷ ಬರದೇ ಇರುವ ಹಾಗೆ ನಾವು ಎಷ್ಟೇ ದೊಡ್ಡ ಕೆಟ್ಟ ಕೆಲಸ ಮಾಡಬಹುದು, ಆದರೆ ಅದೊಂದು ಕೆಟ್ಟ ಕೆಲಸ ಮಾಡಿದೆ, ಆದರೆ ಒಳ್ಳೆ ಕೆಲಸ ಮಾಡಿದ್ದನ್ನು ನೆನಪು ಮಾಡಿಕೊಳ್ತೇವೆ, ಪುನಃ ನಾವು ಮೇಲೆ ಹೋಗ್ತೇವೆ. ಹೀಗೆ ನಮ್ಮನ್ನು ನಾವು ದ್ವೇಷ ಮಾಡದೆ ನಮ್ಮನ್ನು ನಾವು ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ನಮ್ಮ ಒಳಗೆ ಭಗವಂತ ಇದ್ದುಕೊಂಡು ಅಂತಹ ಅನುಗ್ರಹವನ್ನು ಮಾಡ್ತಾನಂತೆ. ಇಲ್ಲದೆ ಭಗವಂತ ಅಂತಹ ಅನುಗ್ರಹವನ್ನು ಮಾಡದೇ ಇದ್ದರೆ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬಂದು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿದರೆ ಸಾಕು, ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ಜೀವನ ಮೇಲೆ ಜಿಗುಪ್ಸೆ ಬರಬೇಕು. ಅಂತಹ ಒಂದು ದೋಷಗಳು ನಮ್ಮಲ್ಲಿ ತುಂಬಿಕೊಂಡಿವೆ.
ನಮ್ಮಲ್ಲಿ ನಮಗೆ ಜಿಗುಪ್ಸೆ ಬರದೆ ನಮ್ಮನ್ನು ನಾವು ಇಷ್ಟಪಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಒಳಗೆ ಆ ಭಗವಂತನ ಸನ್ನಿಧಾನ ಇದೆ. ಅದರಿಂದಾಗಿ ನಮಗಿಂತಲೂ ಹೆಚ್ಚು ಪ್ರೀತಿ ನಾವು ನಮ್ಮ ಒಳಗೆ ಇರತಕ್ಕಂತಹ ಅಂತರ್ಯಾಮಿಯಾದಂತಹ ಭಗವಂತನನ್ನು ಇಷ್ಟಪಡಬೇಕು ಅನ್ನತಕ್ಕಂತಹ ಬ್ರಹ್ಮವೈವರ್ತದ ಮಾತನ್ನು ಈ ಸಂದರ್ಭದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ.